ಸ್ನೇಹಿತರೆ ನಮಸ್ತೆ, ಜೈ ಭೀಮ್. ಇವತ್ತು ನಾನು ಒಂದು ವಿಶೇಷವಾದ ವಿಚಾರ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಅದೇನಪ್ಪ ಅಂದರೆ, ನಾನು ನೋಡಿದ್ದಂತಹ ಒಬ್ಬ ಅಧಿಕಾರಿ ಸರ್ಫರಾಜ್ ಖಾನ್ ಅಂತೇಳಿ ಜಂಟಿ ಆಯುಕ್ತರು BBMPಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅದೇ ಥರ ವಕ್ಫ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ನಂತರ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ ಆಪ್ತ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರ ಮೇಲೆ ನಿನ್ನೆ ಮೊನ್ನೆ ಅಷ್ಟೇ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅದೇನಪ್ಪ ಅಂದರೆ, ಅವರು ಯಾವುದೋ ಒಂದು ಫಾರೆಸ್ಟ್ ಲ್ಯಾಂಡಲ್ಲಿ ರೆಸಾರ್ಟ್ ಕಟ್ಕೊಂಡಿದ್ದಾರೆ, ದಾಖಲೆ ಇಲ್ಲದೆ ಇರುವಂತಹ ರೆಸಾರ್ಟ್ ಕಟ್ಟಿದ್ದಾರೆ, ಕಾನೂನು ಬಾಹಿರವಾಗಿ ಕಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿತ್ತು. ಮಾಧ್ಯಮದ ಜವಾಬ್ದಾರಿ ಯಾವುದಾದ್ರೂ ಒಂದು ವಿಚಾರ ಮಾತಾಡಬೇಕಾದ್ರೆ ಅದರ ಸಂಪೂರ್ಣ ಮಾಹಿತಿ ಇಟ್ಕೊಂಡು ಮಾತಾಡಬೇಕು. ಮಾಹಿತಿ ಇಲ್ಲದೆ ಒಬ್ಬರ ಮೇಲೆ ಟೀಕೆ ಟಿಪ್ಪಣಿ ಮಾಡುವಂತಹ ಕೆಲಸ ಮಾಡೋದು, ಅದು ಸ್ಪೆಸಿಫಿಕ್ ಆಗಿ ದಲಿತರ ಮತ್ತು ಮುಸಲ್ಮಾನರ ಸಮಸ್ಯೆಗಳು ಬಂದಾಗ ಸಿಕ್ಕಿದ ತಕ್ಷಣ ಸಾಕು ಅಂತೇಳಿ ಒಂದು ಸುದ್ದಿ ಮಾಡುವಂಥ ಕೆಲಸ ಮಾಧ್ಯಮ ಏನು ಮಾಡ್ತದೆ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಸರ್ಫರಾಜ್ ಖಾನ್ ಅವರ ಮೇಲೆ ಇವತ್ತು ಹೊಸದಾಗಿ ಅಲಿಗೇಷನ್ಸ್ ಆಗಿರುವಂಥದ್ದಲ್ಲ. ಮುಸ್ಲಿಂ ಆಗಿರೋ ಕಾರಣಕ್ಕೆ ಇದಕ್ಕಿಂತ ಮುಂಚೆನೂ ಕೂಡ ಎಲ್ಲೋ ಒಂದು ಕಡೆ ಯಲಹಂಕದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ, ಅವರು ಯಲಹಂಕದಲ್ಲಿ ಕೆಲಸ ಮಾಡುವ ಸಂದರ್ಭ BBMPಯಲ್ಲಿದ್ದು ಇರುವ ಸಂದರ್ಭದಲ್ಲಿ ಇದೇ ಥರ ಅವರ ಮೇಲೆ ಅಲಿಗೇಷನ್ಸ್ ಆಗಿತ್ತು. ಮೊದಲು ಒಂದು ಮಾತು ಯಾರೋ ಅಲಿಗೇಷನ್ ಮಾಡ್ತಾರಂದರೆ, ನೇರವಾಗಿ ಒಂದು ಸರ್ಕಾರಿ ಜವಾಬ್ದಾರಿಯ ಸ್ಥಾನದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯ ಮೇಲೆ ಸಮಸ್ಯೆಗಳು ಬಂದಾಗ ಅಥವಾ ಅವರ ಮೇಲೆ ಅಲಿಗೇಷನ್ಸ್ ಆದಾಗ ಮಾಧ್ಯಮದ ಜವಾಬ್ದಾರಿ ನೇರವಾಗಿ ಅವರ ಹತ್ರಕ್ಕೆ ಕೇಳಬೇಕಾಗಿತ್ತು. ನಿಮ್ಮ ಮೇಲೆ ಈ ಥರ ಆಪಾದನೆ ಇದೆ, ನೀವು ದಾಖಲೆ ಇಲ್ಲದೆ ಯಾವುದೋ ಒಂದು ರೆಸಾರ್ಟ್ ಕಟ್ಟಿದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆ ಕೇಳೋದನ್ನ ಬಿಟ್ಟು ಅವರ ಮೇಲೆ ನೇರವಾಗಿ ಅಲಿಗೇಷನ್ ಮಾಡುವಂಥ ಕೆಲಸ ಏನು ಮಾಧ್ಯಮ ಮಾಡಿತ್ತು, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದುವರೆಗೂ ಯಾವುದೇ ಒಂದು ಭ್ರಷ್ಟಾಚಾರದ ಕೆಲಸ ಮಾಡಿರುವಂಥದ್ದಾಗಲಿ ಅಥವಾ ಅವರ ಮೇಲೆ ಕಪ್ಪು ಚುಕ್ಕೆ ಬರೆಯುವಂತಹ ಕೆಲಸ ಯಾವತ್ತೂ ಕೂಡ ಮಾಡಲಿಲ್ಲ. ಕರೋನಾ ಸಂದರ್ಭದಲ್ಲಿ BBMPಯಲ್ಲಿ ಇದ್ದಾಗ ಯಾವ ರೀತಿ ಜನರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಿದ್ದಾರೆ, ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ, ಇವೆಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ. ಅವ್ರ ಮೇಲೆ ಏನು ಇವತ್ತು ಅಲಿಗೇಷನ್ಸ್ ಇತ್ತು, ಆ ಅಲಿಗೇಷನ್ ನೇರವಾಗಿ ಒಂದು ಕಡೆ ಅವರು ಮುಸಲ್ಮಾನರಾಗಿರೋ ಕಾರಣಕ್ಕೆ ಅವ್ರ ಮೇಲೆ ಈ ಥರ ಅಲಿಗೇಷನ್ ಮಾಡ್ತಾರೆ. ಅಂದರೆ ಸಾಮಾನ್ಯ ಒಬ್ಬ ವ್ಯಕ್ತಿ, ಸಾಮಾನ್ಯ ಒಬ್ಬ ಮುಸ್ಲಿಂ ಆದರೆ ಅವನ ಮೇಲೆ ಎಂತಹ ಸಮಸ್ಯೆಗಳು ಅಥವಾ ಎಂತಹ ಸುದ್ದಿಗಳು ಮಾಡಲಿಕ್ಕೆ ಇವರು ಹೊರಟಲ್ಲ ಅಂತೇಳಿ ನಾವು ಇವತ್ತಿನ ದಿವಸ ಯೋಚನೆ ಮಾಡಬೇಕು. ಏನು ಸರ್ಫರಾಜ್ ಖಾನ್ ಮೇಲೆ ಅಲಿಗೇಷನ್ಸ್ ಮಾಡಿದ್ದಾರೆ, ಆ ಅಲಿಗೇಷನ್ಸ್ಗೆ ನಿಜವಾಗ್ಲೂ ಅವರು ಆ ರೀತಿಯಲ್ಲಿ ಏನಾರ ಮಾಡಿದರೆ ಒಂದು ತನಿಖೆ ಆಗಲಿ. ಆ ತನಿಖೆ ಆಗ್ಬಿಟ್ಟು ಆ ತನಿಖೆಯ ವರದಿ ಏನು ಬರುತ್ತೆ ಆ ವರದಿಯ ಪ್ರಕಾರ ಮಾಧ್ಯಮ ಮಾತಾಡಬೇಕು. ನೇರವಾಗಿ ಅವರ ಮೇಲೆ ಇಲ್ಲ ಇವರು ಅಪರಾಧಿಯ ಸ್ಥಾನದಲ್ಲಿ ಇಟ್ಕೊಂಡು ಮಾತಾಡೋದು ಇದು ನಿಜಕ್ಕೂ ಸತ್ಯಕ್ಕೆ ದೂರವಾದ ವಿಷಯ. ಮತ್ತು ಅದೇ ಥರ ಅಲ್ಪಸಂಖ್ಯಾತರಾಗಿರುವ ಕಾರಣಕ್ಕೆ ಅವರ ಮೇಲೆ ಈ ಥರ ಸುದ್ದಿ ಮಾಡೋದು, ಇದು ಮಾಧ್ಯಮದ ಕರ್ತವ್ಯದಿಂದ ಎಲ್ಲೋ ಒಂದು ಕಡೆ ಬೆಳಗಿಂದ ಸಂಜೆವರೆಗೂ ಮಾಧ್ಯಮಕ್ಕೆ ಬೇರೆ ಕೆಲಸನೇ ಇರಲ್ಲ. ಅಲ್ಪಸಂಖ್ಯಾತರ ಮೇಲೆ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ತಗೊಂಡು ಬರ್ತಾರೆ. ಸೊ ಅದೇ ಥರ ಒಬ್ಬ ಅಧಿಕಾರಿ, ಒಬ್ಬ ಸಚಿವ ಮುಸ್ಲಿಂ ಆಗಿರೋ ಕಾರಣಕ್ಕೆ ಅವರ ಮೇಲೆ ಅಲಿಗೇಷನ್ ಮಾಡೋದು ಇದು ಖಂಡನೀಯ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಜೈ ಭೀಮ್.